ನೆನಪು ಮಾತ್ರ. ಇಂಥ ಧೀಮಂತ ನಾಯಕ ನಡೆದು ಬಂದ ಹಾದಿ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ. ಭಾರತವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ರಾಜಕೀಯ ನಾಯಕ, ದೇಶದ ಆರ್ಥಿಕತೆಯನ್ನ ಸುಧಾರಿಸಿದ ಅರ್ಥಶಾಸ್ತ್ರಜ್ಞ, ಹಿಂದೂಸ್ತಾನವನ್ನ ಪೋಲಿಯೋ ಮುಕ್ತವನ್ನಾಗಿಸಿದ ವೈದ್ಯ, ಚಂದ್ರಯಾನ ಮಂಗಳಯಾನದ ಕನಸುಗಾರ. ಇಂಥ ಧೀಮಂತ ನಾಯಕರನ್ನ ಕಳೆದುಕೊಂಡ ಭಾರತ ಬಡವಾಗಿದೆ. ಸಿಂಗ್ ಹೆಜ್ಜೆ ಗುರುತು. ಡಾಕ್ಟರ್ ಮನಮೋಹನ್ ಸಿಂಗ್ 1932 ಸೆಪ್ಟೆಂಬರ್ 20ರಂದು ಜನಿಸಿದ್ರು. 1963ರಿಂದ 1965ರವರೆಗೆ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಆರ್ಥಿಕ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸಿದ್ರು. 1976ರಲ್ಲಿ ಹಣಕಾಸು ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. 1982ರಲ್ಲಿ RBIಗೆ ಗವರ್ನರ್ ಆಗಿ ಸಿಂಗ್ ನೇಮಕಗೊಂಡ್ರು. 1991ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಸಿಂಗ್ ಆಯ್ಕೆಯಾದ್ರು. 1999ರಲ್ಲಿ ಲೋಕಸಭಾ ಚುನಾವಣೆಗೆ ಸಿಂಗ್ ಸ್ಪರ್ಧೆ ಮಾಡಿದ್ರು. ಸಿಂಗ್ ಹೆಜ್ಜೆ ಗುರುತು. 2004ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ 13ನೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 2 ಬಾರಿ ಪ್ರಧಾನಮಂತ್ರಿಯಾಗಿ ಸಿಂಗ್ ಕಾರ್ಯನಿರ್ವಹಿಸಿದ್ರು. 2004ರಿಂದ 2014ರವರೆಗೆ ಡಾಕ್ಟರ್ ಸಿಂಗ್ ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದರು. ಇಂಥ ಅಪರೂಪದ ರಾಜಕಾರಣಿಯನ್ನ ಪಡೆಯೋಕೆ ನಿಜಕ್ಕೂ ಭಾರತ ಪುಣ್ಯ ಮಾಡಿತ್ತು ಅಂದ್ರೂ ತಪ್ಪಾಗೋದಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಅಭಿವೃದ್ಧಿ ಕಾರ್ಯ ಎಂದಿಗೂ ಅಜರಾಮರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನಕ್ಕೆ ಇಡೀ ದೇಶವೇ ಕಂಬನಿ ಮಿಡಿದಿದೆ. ಶ್ರೇಷ್ಠ ಆರ್ಥಿಕ ತಜ್ಞ, ಅಭಿವೃದ್ಧಿಯ ಹರಿಕಾರ, ಜಾಗತೀಕರಣಕ್ಕೆ ಮಹತ್ವದ ಕೊಡುಗೆ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. LPG ಪರಿಚಯಿಸಿದ ಧೀಮಂತ ಮನಮೋಹನ್ ಸಿಂಗ್, ಜಾಗತೀಕರಣದಿಂದ ಬದಲಾವಣೆ ತಂದ ನಾಯಕ, ರಾಷ್ಟ್ರ ಕಂಡ ಅಪ್ರತಿಮ ಪ್ರಧಾನಿ, ಶ್ರೇಷ್ಠ ಆರ್ಥಿಕ ತಜ್ಞ, ಅಭಿವೃದ್ಧಿಯ ಹರಿಕಾರ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಗಲಿಕೆ ವರ್ಷಾಂತ್ಯಕ್ಕೆ ದೊಡ್ಡ ಆಘಾತ ನೀಡಿದೆ. ಮಾಜಿ ಪ್ರಧಾನಿ ನಿಧನಕ್ಕೆ ಇಡೀ ದೇಶವೇ ಕಂಬನಿ ಮಿಡಿಯುತ್ತಿದೆ. ಜಾಗತೀಕರಣದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ. 92ರ ಹದಿಹರೆಯದಲ್ಲೂ ಸಂಸತ್ತಿಗೆ ಆಗಮಿಸಿದ್ದ ಮನಮೋಹನ್ ಸಿಂಗ್ ಭಾರತದ ಆರ್ಥಿಕತೆ ಬಗ್ಗೆ ದೂರದೃಷ್ಟಿ ಹೊಂದಿದ್ರು. ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಉತ್ತುಂಗಕ್ಕೆ ತರಲು LPG ಅಂದ್ರೆ ಉದಾರೀಕರಣ, ಖಾಸಗೀಕರಣ ಹಾಗೂ ಜಾಗತೀಕರಣವನ್ನು ಪರಿಚಯಿಸಿದ್ರು. ಜಾಗತೀಕರಣ ಪರಿಚಯಿಸುವ ಮೂಲಕ ಮನಮೋಹನ್ ಸಿಂಗ್ ಭಾರತವನ್ನು ಆರ್ಥಿಕ ಬಿಕ್ಕಟ್ಟಿನಿಂದ ಪಾರು ಮಾಡಿದ್ರು. ವಿದೇಶಿ ನೇರ ಹೂಡಿಕೆ ಹಾಗೂ ವ್ಯಾಪಾರದಲ್ಲಿ ಅದ್ಭುತ ಬದಲಾವಣೆ ತಂದ್ರು. ಇಂಡೋ-US ಪರಮಾಣು ಒಪ್ಪಂದಕ್ಕೆ ಸಹಿ. ಮನಮೋಹನ್ ಸಿಂಗ್ ಅವರು 2005ರಲ್ಲಿ ಇಂಡೋ-US ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿದ್ರು. US ಅಧ್ಯಕ್ಷ ಜಾರ್ಜ್ ಬುಷ್ರೊಂದಿಗೆ ಒಪ್ಪಂದ ಮಾಡಿಕೊಂಡ್ರು. ಈ ಮೂಲಕ ಶಾಂತಿ ಸೌಹಾರ್ದತೆಯನ್ನ ಮತ್ತಷ್ಟು ಬಲಪಡಿಸಿದ್ರು. ಮನಮೋಹನ್ ಸಿಂಗ್ ಅಗಲಿಕೆ ಇಡೀ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಧೀಮಂತ ನಾಯಕನ ಅಗಲಿಕೆಗೆ ಭಾರತವೇ ಕಂಬನಿ ಮಿಡಿದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ರಾಜಕೀಯ ನಾಯಕ ಇನ್ನು ನೆನಪು ಮಾತ್ರ. ಇಂಥ ಧೀಮಂತ ನಾಯಕ ನಡೆದು ಬಂದ ಹಾದಿ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ. ಭಾರತವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ರಾಜಕೀಯ ನಾಯಕ, ದೇಶದ ಆರ್ಥಿಕತೆಯನ್ನ ಸುಧಾರಿಸಿದ ಅರ್ಥಶಾಸ್ತ್ರಜ್ಞ, ಹಿಂದೂಸ್ತಾನವನ್ನ ಪೋಲಿಯೋ ಮುಕ್ತವನ್ನಾಗಿಸಿದ ವೈದ್ಯ, ಚಂದ್ರಯಾನ ಮಂಗಳಯಾನದ ಕನಸುಗಾರ. ಇಂಥ ಧೀಮಂತ ನಾಯಕರನ್ನ ಕಳೆದುಕೊಂಡ ಭಾರತ ಬಡವಾಗಿದೆ. ಸಿಂಗ್ ಹೆಜ್ಜೆ ಗುರುತು. ಡಾಕ್ಟರ್ ಮನಮೋಹನ್ ಸಿಂಗ್ 1932 ಸೆಪ್ಟೆಂಬರ್ 20ರಂದು ಜನಿಸಿದ್ರು. 1963ರಿಂದ 1965ರವರೆಗೆ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಆರ್ಥಿಕ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸಿದ್ರು. 1976ರಲ್ಲಿ ಹಣಕಾಸು ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು.
1982ರಲ್ಲಿ RBIಗೆ ಗವರ್ನರ್ ಆಗಿ ಸಿಂಗ್ ನೇಮಕಗೊಂಡ್ರು. 1991ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಸಿಂಗ್ ಆಯ್ಕೆಯಾದ್ರು. 1999ರಲ್ಲಿ ಲೋಕಸಭಾ ಚುನಾವಣೆಗೆ ಸಿಂಗ್ ಸ್ಪರ್ಧೆ ಮಾಡಿದ್ರು. ಸಿಂಗ್ ಹೆಜ್ಜೆ ಗುರುತು 2004ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ 13ನೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 2 ಬಾರಿ ಪ್ರಧಾನಮಂತ್ರಿಯಾಗಿ ಸಿಂಗ್ ಕಾರ್ಯನಿರ್ವಹಿಸಿದ್ರು. 2004ರಿಂದ 2014ರವರೆಗೆ ಡಾಕ್ಟರ್ ಸಿಂಗ್ ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದರು. ಇಂಥ ಅಪರೂಪದ ರಾಜಕಾರಣಿಯನ್ನ ಪಡೆಯೋಕೆ ನಿಜಕ್ಕೂ ಭಾರತ ಪುಣ್ಯ ಮಾಡಿತ್ತು ಅಂದ್ರೂ ತಪ್ಪಾಗೋದಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಅಭಿವೃದ್ಧಿ ಕಾರ್ಯ ಎಂದಿಗೂ ಅಜರಾಮರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನಕ್ಕೆ ಇಡೀ ದೇಶವೇ ಕಂಬನಿ ಮಿಡಿದಿದೆ. ಶ್ರೇಷ್ಠ ಆರ್ಥಿಕ ತಜ್ಞ, ಅಭಿವೃದ್ಧಿಯ ಹರಿಕಾರ, ಜಾಗತೀಕರಣಕ್ಕೆ ಮಹತ್ವದ ಕೊಡುಗೆ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. LPG ಪರಿಚಯಿಸಿದ ಧೀಮಂತ ಮನಮೋಹನ್ ಸಿಂಗ್, ಜಾಗತೀಕರಣದಿಂದ ಬದಲಾವಣೆ ತಂದ ನಾಯಕ, ರಾಷ್ಟ್ರ ಕಂಡ ಅಪ್ರತಿಮ ಪ್ರಧಾನಿ, ಶ್ರೇಷ್ಠ ಆರ್ಥಿಕ ತಜ್ಞ, ಅಭಿವೃದ್ಧಿಯ ಹರಿಕಾರ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಗಲಿಕೆ ವರ್ಷಾಂತ್ಯಕ್ಕೆ ದೊಡ್ಡ ಆಘಾತ ನೀಡಿದೆ. ಮಾಜಿ ಪ್ರಧಾನಿ ನಿಧನಕ್ಕೆ ಇಡೀ ದೇಶವೇ ಕಂಬನಿ ಮಿಡಿಯುತ್ತಿದೆ. ಜಾಗತೀಕರಣದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ. 92ರ ಹದಿಹರೆಯದಲ್ಲೂ ಸಂಸತ್ತಿಗೆ ಆಗಮಿಸಿದ್ದ ಮನಮೋಹನ್ ಸಿಂಗ್ ಭಾರತದ ಆರ್ಥಿಕತೆ ಬಗ್ಗೆ ದೂರದೃಷ್ಟಿ ಹೊಂದಿದ್ರು. ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಉತ್ತುಂಗಕ್ಕೆ ತರಲು LPG ಅಂದ್ರೆ ಉದಾರೀಕರಣ, ಖಾಸಗೀಕರಣ ಹಾಗೂ ಜಾಗತೀಕರಣವನ್ನು ಪರಿಚಯಿಸಿದ್ರು. ಜಾಗತೀಕರಣ ಪರಿಚಯಿಸುವ ಮೂಲಕ ಮನಮೋಹನ್ ಸಿಂಗ್ ಭಾರತವನ್ನು ಆರ್ಥಿಕ ಬಿಕ್ಕಟ್ಟಿನಿಂದ ಪಾರು ಮಾಡಿದ್ರು. ವಿದೇಶಿ ನೇರ ಹೂಡಿಕೆ ಹಾಗೂ ವ್ಯಾಪಾರದಲ್ಲಿ ಅದ್ಭುತ ಬದಲಾವಣೆ ತಂದ್ರು. ಇಂಡೋ-US ಪರಮಾಣು ಒಪ್ಪಂದಕ್ಕೆ ಸಹಿ. ಮನಮೋಹನ್ ಸಿಂಗ್ ಅವರು 2005ರಲ್ಲಿ ಇಂಡೋ-US ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿದ್ರು. US ಅಧ್ಯಕ್ಷ ಜಾರ್ಜ್ ಬುಷ್ರೊಂದಿಗೆ ಒಪ್ಪಂದ ಮಾಡಿಕೊಂಡ್ರು. ಈ ಮೂಲಕ ಶಾಂತಿ ಸೌಹಾರ್ದತೆಯನ್ನ ಮತ್ತಷ್ಟು ಬಲಪಡಿಸಿದ್ರು. ಮನಮೋಹನ್ ಸಿಂಗ್ ಅಗಲಿಕೆ ಇಡೀ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಧೀಮಂತ ನಾಯಕನ ಅಗಲಿಕೆಗೆ ಭಾರತವೇ ಕಂಬನಿ ಮಿಡಿದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ರಾಜಕೀಯ ನಾಯಕ ಇನ್ನು ನೆನಪು ಮಾತ್ರ. ಇಂಥ ಧೀಮಂತ ನಾಯಕ ನಡೆದು ಬಂದ ಹಾದಿ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ. ಭಾರತವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ರಾಜಕೀಯ ನಾಯಕ, ದೇಶದ ಆರ್ಥಿಕತೆಯನ್ನ ಸುಧಾರಿಸಿದ ಅರ್ಥಶಾಸ್ತ್ರಜ್ಞ, ಹಿಂದೂಸ್ತಾನವನ್ನ ಪೋಲಿಯೋ ಮುಕ್ತವನ್ನಾಗಿಸಿದ ವೈದ್ಯ, ಚಂದ್ರಯಾನ, ಮಂಗಳಯಾನದ ಕನಸುಗಾರ. ಇಂಥ ಧೀಮಂತ ನಾಯಕರನ್ನ ಕಳೆದುಕೊಂಡ ಭಾರತ ಬಡವಾಗಿದೆ. ಸಿಂಗ್ ಹೆಜ್ಜೆ ಗುರುತು. ಡಾಕ್ಟರ್ ಮನಮೋಹನ್ ಸಿಂಗ್ 1932ರ ಸೆಪ್ಟೆಂಬರ್ 20ರಂದು ಜನಿಸಿದ್ರು. 1963ರಿಂದ 1965ರವರೆಗೆ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಆರ್ಥಿಕ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸಿದ್ರು. 1976ರಲ್ಲಿ ಹಣಕಾಸು ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. 1982ರಲ್ಲಿ RBIಗೆ ಗವರ್ನರ್ ಆಗಿ ಸಿಂಗ್ ನೇಮಕಗೊಂಡ್ರು. 1991ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಸಿಂಗ್ ಆಯ್ಕೆಯಾದ್ರು. 1999ರಲ್ಲಿ ಲೋಕಸಭಾ ಚುನಾವಣೆಗೆ ಸಿಂಗ್ ಸ್ಪರ್ಧೆ ಮಾಡಿದ್ರು. ಸಿಂಗ್ ಹೆಜ್ಜೆ ಗುರುತು. 2004ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ 13ನೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 2 ಬಾರಿ ಪ್ರಧಾನಮಂತ್ರಿಯಾಗಿ ಸಿಂಗ್ ಕಾರ್ಯನಿರ್ವಹಿಸಿದ್ರು. 2004ರಿಂದ 2014ರವರೆಗೆ ಡಾಕ್ಟರ್ ಸಿಂಗ್ ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದರು. ಇಂಥ ಅಪರೂಪದ ರಾಜಕಾರಣಿಯನ್ನ ಪಡೆಯೋಕೆ ನಿಜಕ್ಕೂ ಭಾರತ ಪುಣ್ಯ ಮಾಡಿತ್ತು ಅಂದ್ರೂ ತಪ್ಪಾಗೋದಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಅಭಿವೃದ್ಧಿ ಕಾರ್ಯ ಎಂದಿಗೂ ಅಜರಾಮರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.